ನಟರಾಜ್ ಗೌಡ್ರೆ, ಯಾವ ರೀತಿಯಾಗಿ ನೀವು ಜನರ ಬದುಕನ್ನು ಹಸನು ಮಾಡುವ ಕೆಲಸವನ್ನ ಆಶಯ ದೊಡ್ಡದು ಆದ್ರೆ ಏನಿದೆ ಅಂತ ಹೇಳಿ ಇಲ್ಲಿ SCP TSP ಹಣವನ್ನು ಕೂಡ ಬಳಕೆ ಮಾಡ್ಕೊಳ್ತೀರಿ ಗ್ಯಾರಂಟಿಗೆ. SCP TSP ಕಾಯ್ದೆ ಇತ್ತಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತಗೊಂಬಂದದ್ದು. ಕಳೆದ 10 ವರ್ಷದಿಂದ ಈಗ 3ನೇ ಬಾರಿ 3.0 ಆಗಿದ್ದಾರಲ್ಲ ಮೋದಿಯವರು. ತಗೊಂಬರ್ಲಿ, ರಾಷ್ಟ್ರ ಮಟ್ಟದಲ್ಲಿ ತಗೊಂಬರ್ಲಿ ಕಾಯ್ದೆನ. ವಿ ವೆಲ್ಕಮ್ ಇಟ್. ಸಾಧ್ಯ ಮಾಡಬೇಕದಲ್ಲ. ಜನಗಳು ಭಾಷಣ ಮಾಡೋದು ಮತ್ತು ಬರೀ ಕೋಮುವಾದದಲ್ಲಿ ಚುನಾವಣೆ ಮಾಡೋದು ಅಥವಾ ಅಧಿಕಾರ ಮಾಡೋದಲ್ಲ. ಜನಗಳು ನಿಜವಾದ ಅನುಕೂಲ ಯಾವಾಗುತ್ತೆ, ನೀವು ಕಾಯ್ದೆ ಮಾಡಿದಾಗ. ನಾವು ಕಾಯ್ದೆ ಮಾಡಿದ್ವಿ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಬಜೆಟ್ನಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು, ಅವರ ಅಭಿವೃದ್ಧಿ ಯೋಜನೆಗಳಾಗಬೇಕು, ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರಿಬೇಕು. ಇದು ಉದ್ದೇಶ. ಆ ಉದ್ದೇಶದ ಮುಂದುವರಿದ ಭಾಗನೇ ಯಾವಾಗ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಅವರ ಅಕೌಂಟಿಗೆ ಅವ್ರ ಜೇಬಿಗೆ ದುಡ್ಡು ಹೋದರೆ, ಈ ಯೋಜನೆ ಗ್ಯಾರಂಟಿ ಯೋಜನೆ ಅವ್ರ ಜೇಬಿಗೆ ದುಡ್ಡು ಹೋದರೆ ಅವರಲ್ಲಿ ಒಂದು ಕ್ರಿಯಾಶೀಲತೆ ಹುಟ್ಟುತ್ತದೆ. ಅವರು ಸಾಮಾಜಿಕವಾಗಿ ಇನ್ನೂ ಭಾಗಿಯಾಗಲಿಕ್ಕೆ, ಆರ್ಥಿಕ ಸಮಾನತೆ ಬರಲಿಕ್ಕೆ ಅವಕಾಶ ಆಗೋದಿಲ್ವಾ? ಈ ಹಣವನ್ನು ಅವರಿಗೇ ಉಪಯೋಗಿಸ್ತಿರೋದು. ಈ ಸಾಮಾನ್ಯ ಜ್ಞಾನ ಕೂಡ BJPಯ ನಾಯಕರುಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅದು ದುರಂತ ಅಂತ ಹೇಳ್ಬೋದು ಅಷ್ಟೇ. ಈ ಹಣವನ್ನು ತೆಗೆದುಕೊಂಡು ಬೇರೆದಕ್ಕೆಲ್ಲೂ ಡೈವರ್ಟ್ ಮಾಡ್ತಿಲ್ಲ. ಆ ಬಡವರು, ಆ ದಲಿತರು, ಆ ಪರಿಷ್ಠ ಜಾತಿ ಪಂಗಡದವರ ಅವ್ರ ಅನುಕೂಲಕ್ಕಾಗಬೇಕು, ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಬೇಕು, ಅವ್ರ ಮನೆಗೆ ಆರೋಗ್ಯಕ್ಕೆ ಅನುಕೂಲ ಆಗಬೇಕು, ಅವ್ರಿಗೆ ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ, ಅವ್ರ ಜೀವನಕ್ಕಾಗಬೇಕು. ನೇರವಾಗಿ ಈಗ ಈ ಹಣ ಇದೆಯಲ್ಲ, ಈ ಹಣ ಕೆಲವರಿಗೆ ಮಾತ್ರ, ಗುತ್ತಿಗೆ ಮಾಡೋರಿಗೆ ಕೆಲವ್ರಿಗೆ ಮಾತ್ರ ಹೋಗುತ್ತೆ, ಯಾವುದೋ ಯೋಜನೆ ತೆಗೆದುಕೊಳ್ಳೋರು ಕೆಲವರಿಗೆ ಹೋಗುತ್ತೆ, ಆ ರೀತಿ ಇರ್ತಾ ಇತ್ತು. ಇದು ಆ ರೀತಿ ಅಲ್ಲ, ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಹೋಗುತ್ತೆ. ಅವ್ರ ಜೀವನದ ಭದ್ರತೆ ಬರುತ್ತೆ, ಒಂದು ಸಮಾನತೆ ಬರುತ್ತೆ ಅವ್ರಿಗೆ ಸಮಾಜದಲ್ಲಿ. ಸೊ ಆ ಯೋಜನೆಯನ್ನು ಅವರು ವೆಲ್ಕಮ್ ಮಾಡಬೇಕಾಗಿತ್ತು. BJPಗರು ಇದನ್ನು ವೆಲ್ಕಮ್ ಮಾಡಬೇಕು. ಈ ಥರ ಯೋಜನೆಗಳನ್ನ ರಾಷ್ಟ್ರ ಮಟ್ಟದಲ್ಲಿ 3.0 ಅನುಷ್ಠಾನ ಮಾಡಲಿ. ಈಗ SCP TSP ಯೋಜನೆಯನ್ನ ವೆಲ್ಕಮ್ ಮಾಡಬೇಕು. ಯಾವುದೇ ಸರ್ಕಾರಗಳಾದ್ರೂ ಕೂಡ ವೆಲ್ಕಮ್ ಮಾಡಬೇಕು, ಅದನ್ನು ಅನುಷ್ಠಾನಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ಆದರೆ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ, ಆ ಯೋಜನೆಯ ರೂಪುರೇಷೆಯಲ್ಲಿ ಎರಡು ಮಾತಿಲ್ಲ. ಆದ್ರೆ ಪ್ರಶ್ನೆ ಇರುವಂಥದ್ದು, ನೀವು ಗ್ಯಾರಂಟಿ ಯೋಜನೆಗೆ ಯಾಕೆ SCP TSP ಯೋಜನೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಿ? ಉಳಿದ ಸಮುದಾಯಗಳಿಗೆ ಈಗ ಓಕೆ 24%ನಷ್ಟು ರಾಜ್ಯದಲ್ಲಿ ದಲಿತ ಸಮುದಾಯದವರು ಇರುವಂತಹ 24% ಜನಕ್ಕೆ ನೀವು ಈ ಹಣವನ್ನು ಬಳಕೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಗ್ಯಾರಂಟಿ ಯೋಜನೆಯ ಉಳಿದ 76% ಜನಕ್ಕೆ ಯೋಜನೆ ಹೋಗುತ್ತಲ್ಲ, ಆವಾಗ ನೀವು ಸಾಮಾನ್ಯ ಬಜೆಟ್ನ ಹಣವನ್ನು ಅಲ್ಲಿ ಕೊಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ದಲಿತ ಸಮುದಾಯಕ್ಕೆ ಮಾತ್ರ ಇಲ್ಲೂ ಕೂಡ ನಿಮ್ಮದೇ ಹಣವನ್ನು ತೆಗೆದುಕೊಂಡು ನಿಮಗೆ ನಾವು ಕೊಡ್ತೀವಿ, ಆ ಮೂಲಕ ನಾವೆಲ್ಲರಿಗೂ ಕೊಡ್ತೀವಿ ಅಂತ ಹೇಳುವಂತ ಪ್ರಯತ್ನ ಇದು. ಕೇವಲ ನೀವು ಈಗ ಗ್ಯಾರಂಟಿ ಯೋಜನೆಗಳನ್ನು ಕೇವಲ SC ST ಗಳಿಗೆ ಮಾತ್ರನೇ ಜಾರಿಗೊಳಿಸಿದ್ರೆ ನಿಮ್ಮ ವಾದವನ್ನ ನಾವು ಒಪ್ಪಿಕೊಳ್ಬಹುದಾಗಿತ್ತು. ಹೌದು, SCP TSP ಹಣ ಯಾಕೆ ಅಂದ್ರೆ ನಾವು ಅವ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಉಳಿದ ಯಾರಿಗೂ ಇಲ್ಲ ಅಂತ ಹೇಳಿ. ಹಂಗಿಲ್ವಲ್ಲ. ಇದರೊಳಗೆ ಎರಡು ಭಾಗ ಇದೆ. ಒಂದು, ನಿಗದಿತವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಏನು ಬಜೆಟಲ್ಲಿ ಅನುದಾನ ಘೋಷಣೆ ಆಗುತ್ತೆ, ಈ ಹಣ ಕೂಡ ಈಗ ನಾವೇನು ತೆಗಿತೀವಿ ಅದ್ರಲ್ಲಿ ಅವ್ರಿಗೇ ಹೋಗುತ್ತೆ ಅನ್ನೋದು ನಮಗೆ ಒಂದು ಖಾತ್ರಿ ಇದೆ. ಒಂದು. ಎರಡನೇದು ಏನು ಗೊತ್ತಾ, 76% ಪಾಪ್ಯುಲೇಷನ್ ಇದೆಯಲ್ಲ, ನೀವು ಅವರಿಗೂ ಕೂಡ ಅಲ್ಲೇನು ಬಡವರಿದ್ದಾರೆ, ಒಂದು ನಿಮಿಷ ಬ್ರದರ್, ಅಲ್ಲಿ ಏನು ಬಡವರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಆ ಬಡವರಿಗೂ ಅನುಕೂಲ ಆಗಬೇಕಂತೇಳಿ ಆ ಬಜೆಟಲ್ಲಿ ಹಣವನ್ನು ಎತ್ತಿಟ್ಟಿರೋದೇ ಹೊರತು ಇಲ್ಲಿಂದ 56,000 ಕೋಟಿ 60,000 ಕೋಟಿ ರೂಪಾಯಿ ಇಲ್ಲಿಂದ ತೆಗಿತಾ ಇಲ್ಲ. ಆ ಜನಸಂಖ್ಯೆಗೆ ಅನುಗುಣವಾಗಿ, ಆ ಅನುಪಾತಕ್ಕೆ ಅನುಗುಣವಾಗಿ ಹಣವನ್ನು ತೆಗಿತಾ ಇದ್ದಾರೆ. ಆಮೇಲೆ ಇದು ಸಿಂಪಲ್. ಒಂದು ನಿಮಿಷ ಬ್ರದರ್, ಒಂದು ನಿಮಿಷ. ಅದಕ್ಕೆ ಏನ್ ಹೇಳ್ಬೇಕಂದ್ರೆ, BJPಗರು ಈ ಒಂದು ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಇದು ತುಂಬಾ ಸಿಂಪಲ್ ಎಕನಾಮಿಕ್ಸ್, ಇದನ್ನ ಅರ್ಥ ಮಾಡ್ಕೊಬೇಕು. ಆಮೇಲೆ ಈಗ ಇಲ್ಲೇ ನಾವು 24% ಆ ಹಣವನ್ನು ತೆಗೆದು ಅವ್ರಿಗೆ ಕೊಡ್ತಾ ಇದೀವಿ ಅಂತೀವಲ್ಲ, ಅದನ್ನೆಲ್ಲ ಕಡೆ ಮಾಡಿ ಏನ್ ತಪ್ಪಿಲ್ವಲ್ಲ. ಮೋದಿ ಗ್ಯಾರಂಟಿ ಅಂದ್ರೆ ಏನು? ಇವರು ದಲಿತರಿಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಶಕ್ತಿ ಯೋಜನೆಯಲ್ಲಿ ಬಸ್ ಹತ್ತಿದ್ದಾರಲ್ಲ, ಅವ್ರು ಜಾತಿ ಕೇಳಿ ಬಸ್ ಹತ್ತಿಸ್ತೀರಾ ನೀವು? ಜಾತಿ ಕೇಳಿ ಬಸ್ ದಲಿತರಿಗೆ ಹೋಗುತ್ತೆ ಅಂತ ಅಂದ್ರೆ ಗೃಹ ಜ್ಯೋತಿ ಯುವ ನಿಧಿ ಯಾರಿಗೋಗುತ್ತೆ? ಅವರೊಂದು ಪ್ರಶ್ನೆ ಜಾತಿಯ ಮುಖಾಂತರ ಗುರುತಿಸ್ತೀರಾ? ಹೇಳಿ ನಟರಾಜ್ ಗೌಡ್ರೆ. ಈಗ ನೀವು ಅಲ್ಲಿ ಕೇಳುವಂತದ್ದು ಆಧಾರ್ ಕಾರ್ಡ್ ಕೇಳ್ತೀರಿ, ಆಧಾರ್ ಕಾರ್ಡ್ ಮೂಲಕವಾಗಿ ನೀವು ಕೊಡ್ತೀರಿ, ಅಥವಾ ನೀವು ಯಾವುದೇ ಒಂದು ಗೌರ್ಮೆಂಟ್ ID ಕಾರ್ಡ್ ಕೊಟ್ಟರೆ ಆಯ್ತು, ಟಿಕೆಟ್ ಕೊಡ್ತೀರಿ ಅಂತ ನಿಯಮ. ಎಲ್ಲರೂ ಕೇಳ್ತಾರೆ, ಕೇಳದೇ ಇರಬಹುದು. ಕಂಡಕ್ಟರ್ ವಿವೇಚನೆಯು ಕೂಡ ಅಲ್ಲಿ ಬಳಕೆ ಮಾಡ್ಕೊಡ್ತಾರೆ. ನೋಡಿದಾಗಲೇ ಅವರು ಕನ್ನಡದವ್ರು ಅಂತ ಅನಿಸ್ತಾರೆ, ಅವರ ಟಿಕೆಟ್ ಕೊಡ್ತಾನೆ ಅಂತ. ಕರೆಕ್ಟ್. ಜಾತಿ ಕೇಳ್ತೀರಾ? ಜಾತಿ ಕೇಳಲ್ಲ ಅಲ್ಲಿ. ಈ ಹಣವನ್ನ ಬಿಜೆಪಿಯವರು ಜನರನ್ನು ಹೆಂಗೆ ದಾರಿ ತಪ್ಪಿಸ್ತಾರೆ ಅಂದ್ರೆ 60,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಲ್ಲಿ ನೀವು ತೆಗಿತಾ ಇರ್ತಕ್ಕಂಥದ್ದು ಎಷ್ಟು? SCP TSP ಎಷ್ಟು ತೆಗಿತಾರೆ? ಏನ್ ಜನತೆ ಇದೆಯಲ್ಲ, ಅನುಪಾತಕ್ಕೆ ತಕ್ಕ ತೆಗಿತಾರೆ ಹೊರತು ಎಲ್ಲವನ್ನ ಅಲ್ಲಿ ತೆಗಿತಾ ಇಲ್ಲ.
ಈಗ ಶಕ್ತಿ ಯೋಜನೆಗೆ 4,000 ಕೋಟಿ ರೂಪಾಯಿ ಕೊಟ್ರಲ್ಲ, ಕೇವಲ ಈ ಹಣ ಅಂತ ಕೊಟ್ರ? ಖಂಡಿತ ಇಲ್ಲ. ಸುಳ್ಳು ಹೇಳಕ್ ಹೋಗ್ಬಾರ್ದು. ಬಿಜೆಪಿ ಯಾವ ಸುಳ್ಳು ಹೇಳ್ತಾರೆ ಅಂದ್ರೆ, ಈ SCP TSP ಹಣ ತೆಗೆದುಕೊಂಡು ನೀವು ಶಕ್ತಿ ಯೋಜನೆ ಕೊಟ್ಟಿದ್ದೀರಿ, ಅಲ್ಲಿಂದ ತೆಗೆದು ಅನ್ನ ಬಗ್ಗೆ ಕೊಟ್ಟಿದ್ದೀರಿ, ಅದು ಸುಳ್ಳು. ಯಾಕಂದ್ರೆ 60,000 ಕೋಟಿ ರೂಪಾಯಿ ತೆಗೆದಿದ್ದೀವ ನಾವು, ತೆಗಿಯಕ್ ಸಾಧ್ಯನಾ ಅಲ್ಲಿಂದ? ಅಲ್ಲ, ಅಷ್ಟಿದ್ಯಾ? ಕೇವಲ ಅಲ್ಲಿ 24% ಅಂತ ಇವ್ರೇನು ಅಂಕಿಅಂಶ ಹೇಳ್ತಿದ್ದಾರೆ, ಅದ್ರ ಮೇಲೆ ₹1 ತೆಗಿಯಕ್ಕಾಗೋದಿಲ್ಲ, ತೆಗಿಲು ಕೂಡುದು. ಯಾಕಂದ್ರೆ ಅವರ ಜನಗಣತಿಗೆ ಅನುಗುಣವಾಗಿ ಆ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕು. ಇದು ಕೂಡ ಈಗ ಇವ್ರಿಗೆ ಏನ್ ಗೊತ್ತಾ, ಗ್ಯಾರಂಟಿ ಯೋಜನೆ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ, ಅದ್ರ ಮೇಲೆ ದ್ವೇಷ ಇದೆ. ದಿವಾಳಿ ಆಗ್ಬಿಡುತ್ತೆ, ಪಾಕಿಸ್ತಾನ ಆಗ್ಬಿಡುತ್ತೆ, ಶ್ರೀಲಂಕಾ ಆಗ್ಬಿಡುತ್ತೆ, ಅವತ್ತೊಂದು ಹೇಳ್ತಾರೆ, ಇವತ್ತು ಅದೇ ಹೇಳ್ತಾರೆ. ಇವನ್ ಮೋದಿ ಅವರು ಕೂಡ ಏನೋ ರೇವಡಿ ಕಲ್ಚರ್, ಅವ್ರು ನಮ್ಮ ತೆರಿಗೆ ಕೊಡ್ತಿಲ್ವಲ್ಲ ಅವರು, ರೇವಡಿ ಕಲ್ಚರ್ ಅಂತ ಹೇಳ್ತಾ ಇದ್ರಲ್ಲ. ಇವ್ರಿಗೆ ದ್ವೇಷ ಇದೆ. ಯಾಕೆ ದ್ವೇಷ ಇದೆ? ಒಂದ್ ನಿಮಿಷ. ಬಡವರು, ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಸಮಾನತೆ ಬರುತ್ತೆ, ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುತ್ತೆ. ಅದು ಆಗಬಾರದು ಅನ್ನೋದು ಬಿಜೆಪಿಯ ಉದ್ದೇಶ ಇದೆ. ಹಂಗಾಗಿ ಇದ್ರ ಮೇಲೆ ದ್ವೇಷವನ್ನ ಹೊಸ ಒಂದು ರೂಪ ಅಂತ ತಗೊಂಡಿದ್ದಾರೆ. ಈಗ ಸರ್ಕಾರ SCP TSP ಹಣವನ್ನು ಇದಕ್ಕೆ ಬಳಕೆ ಮಾಡ್ಕೊಳ್ತು. ಸಡನ್ ಆಗಿ ಒಂದು ನೋಟಿಸ್ ಕೇಂದ್ರದ ಕಡೆಯಿಂದ ಬರುತ್ತೆ. ಅದು ಇವತ್ತು ಮಾಡಿದ್ದು, ನಾವು ಶುರು ಮಾಡಿದ್ದು. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ದಾಗ SCP TSP ಹಣದಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ರಿಟರ್ನ್ ಆಗುತ್ತೆ, ಬಳಕೆ ಆಗೋದಿಲ್ಲ. ಅವಾಗ ಯಾಕೆ ಇಂಥ ನೋಟಿಸ್ ಬಂದಿಲ್ಲ? ಅವಾಗ ಅವ್ರು ಹೇಳ್ತಾರೆ, ಈ ಜನರಿಗೆ ತಲುಪಬೇಕಾಗಿದ್ದಂತ ಹಣದ ಬಗ್ಗೆ ಅಕೌಂಟಬಿಲಿಟಿ ಬೇಕಾಯ್ತಾ ಬೇಡವಾ? ಅಂದ್ರೆ ಬಿಜೆಪಿ ಆಡಳಿತ ಮಾಡ್ತಿರುವಾಗ ಒಂದು ರೀತಿಯಲ್ಲಿ, ಬಿಜೆಪಿ ವಿರೋಧ ಪಕ್ಷದಲ್ಲಿ ಕುಳಿತಿದ್ದಾಗ ಒಂದು ರೀತಿಯಲ್ಲಿ ಅನ್ನುವಂತಹ ಧೋರಣೆ ಯಾವ ಸ್ವರೂಪದ್ದು ಅಂತೇಳಿ ಸರ್, ಧೋರಣೆ ಒಂದೇ ಇರುತ್ತೆ ಸರ್. ಆದ್ರೆ ನಾನು ಇವ್ರಿಗೆ ಹೇಳ್ಬೇಕಾಗಿರೋದು ಏನು ಅಂದ್ರೆ, ಇವರೇ ತಂದಂತ ಆಕ್ಟ್ ನ ಇವತ್ತು ಒಂದ್ ನಿಮಿಷ ನಾನು ಬರ್ತೀನಿ. ನಾನು ಹೇಳಿದ್ ನೀವು ಉತ್ತರ ಹೇಳಿಲ್ಲ, ಅದು ಪ್ರೀವಿಯಸ್ ಹೇಳ್ಬೇಕಾಗತ್ತಲ್ಲ. 10,000 ಕೋಟಿ ಯಾಕೆ ಅದ್ರ ಉಳಿತಾಯ ಅನ್ಕೊಂಡ್ರ ನೀವು ಅದನ್ನ? ಸರ್, ಹಾಗಾದ್ರೆ ಬಡವ್ರಿಗೆ ಹಂಚಿಕೆ ಮಾಡ್ಬೇಕಾದ್ನ ಉಳಿತಾಯ ಅನ್ಕೊಂಡ್ರ ಸರ್? ಹಾಗಾದ್ರೆ 10,000 ಕೋಟಿ ಬರೀ ಮುಸಲ್ಮಾನರಿಗೆ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ಯಾವ್ದು ಲೆಕ್ಕ ಅದು? 10,000 ಮುಸಲ್ಮಾನರಿಗೆ ಖರ್ಚು ಮಾಡ್ತೀವಿ ಅಂತ ನೀವೇ ಎಸ್ಸಿಗಳಿಗೆ ಸಿಗಬೇಕಾದ ಹಣ ನೋಡಿ ನಿಮಗೆ ಸಿಗ್ತಿಲ್ಲ ಅಂತ ಹೇಳಿದ್ರೆ, ನೋಡಿ ಅವರು ಮುಸಲ್ಮಾನರಿಗೆ ಕೊಡ್ತಿದ್ದಾರೆ ಅಂತ ಉತ್ತರ. 10,000 ಕೋಟಿ ಇದು ಉತ್ತರ ಆಗೋದಿಲ್ಲ. ಮುಸಲ್ಮಾನರನ್ನ ತೋರಿಸ್ಕೊಂಡ್ರೆ SC ಸಮುದಾಯಕ್ಕೆ ಅಥವಾ ST ಸಮುದಾಯಕ್ಕೆ ಹಣ ಸಿಕ್ಕದಂಗಾಗತ್ತಾ? ನೀವು ಅವರು ಮುಸಲ್ಮಾನರಿಗೆ ಕೊಡ್ತಿದ್ದಾರೆ ಅಂತ ತಕ್ಷಣ ಇವ್ರ ಅಕೌಂಟ್ ದುಡ್ಡು ಬರೋದಿಲ್ಲ ಸರ್. ಇವರೇ ಹೇಳಿದಂತದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸರ್ವ ಜನಾಂಗಕ್ಕೂ ಮಾಡ್ಬೇಕು ತಾನೆ. ಮಾಡ್ತಾ ಇದ್ದೀರಾ? SC ST ಅವ್ರಿಗೆ ಮೀಸಲಾಗಿದ್ದ ಹಣನ ನೀವ್ ಯಾಕೆ ತಗೊಂತಾ ಇದ್ದೀರಾ? ರೀಸನ್ಸ್ ಕೊಡ್ಬೇಕು ತಾನೆ, ಜನ ಕೇಳ್ತಾ ಇದ್ದಾರೆ ತಾನೆ ಅದನ್ನಲ್ಲಿ. ಇದು ಉತ್ತರ ಕೊಡಿ ಸರ್. ಬಡವರನ್ನ ಜಾತಿ ನೋಡಿ ಗುಡಿಸ್ತೀರಾ? ಹೇಳಿ, ಉತ್ತರ ಹೇಳಿ. ಯಾವ ರೀತಿ ಕೊಡ್ತೀರಾ ಅದನ್ನಲ್ಲಿ? ದಲಿತರಿಗೆ ಅಂತಾಗ ದಲಿತರಿಗೆ ಅಂತಾಗ ಸಾವಿರಾರು ವರ್ಷಗಳಿಂದ ಯಾರು ದಲಿತ ಕೊಳಗಾದ್ರು, ಯಾರಿಗೆ ಧ್ವನಿ ಇರ್ಲಿಲ್ವೋ, ಆರ್ಥಿಕ ಸಮಾನತೆ ಇರ್ಲಿಲ್ವೋ, ಅವ್ರು ಕೊಡ್ಲೇಬೇಕಲ್ರಿ ಅವ್ರಿಗೆ. ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರ್ಸೋಣ. ಬಹಳಷ್ಟು ವಿಚಾರಗಳಿದಾವೆ ಇದರಲ್ಲಿ. ಯಾಕಂದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಹಣ ಹಂಚಿಕೆ ಮಾಡುವಂತಹ ಸ್ವರೂಪದ್ದು ಒಂದು ಭಾಗ, ಇನ್ನೊಂದು ಭಾಗ ನೋಟಿಸ್ ಕೊಟ್ಟಿರುವಂಥದ್ದು. ಸರ್ಕಾರ ಏನು ಉತ್ತರವನ್ನು ಕೊಡಬಹುದು ಅನ್ನೋಂಥ ವಿಚಾರಕ್ಕೆ ಸಂಬಂಧ. ವಿಶೇಷವಾಗಿ ಇಲ್ಲಿ ನೋಟಿಸ್ ಕೊಟ್ಟಂಥವರು ಕೂಡ ಯಾವ ಸ್ವರೂಪದಲ್ಲಿ SCP TSPಯ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸುತ್ತೆ. ಹಾಗೇನೆ ಕಾಂಗ್ರೆಸ್ನವರು ಏನು SCP TSPಯನ್ನ ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ, ಅವರು ಕೂಡ ಸ್ಪಷ್ಟವಾದಂಥ ಉತ್ತರಗಳನ್ನು ಕೊಡ್ತಿಲ್ಲ. ಯಾವ ಕಾರಣಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಯಾವ ಸ್ವರೂಪದಲ್ಲಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇದ್ದಾವೆ, ತಲುಪ್ತಾ ಇಲ್ಲ ಅನ್ನುವಂಥ ವಾದ ಪ್ರತಿವಾದ ಇವು ಒಂದು ಭಾಗ. ಎರಡನೇದು, ಎಷ್ಟು ತಿಂಗಳಿಂದ ಬಂದಿದೆ, ಬರ್ತಾ ಇಲ್ಲ ಅನ್ನೋದು ಮತ್ತೊಂದು ವಾದ. ಮೂರನೇದು, SCP TSP ಹಣವನ್ನು ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆಯೇ ಮತ್ತೊಂದು ಅಂಶ, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ರವಾನೆಯಾಗಿರುವಂತಹ ನೋಟಿಸ್, ನೀವು ಉತ್ತರವನ್ನು ಕೊಡಿ, 7 ದಿವಸದ ಒಳಗಡೆ ಉತ್ತರವನ್ನು ಕೊಡಿ ಅನ್ನುವಂಥ ವಿಚಾರವೂ ಕೂಡ ಇದೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ತೀನಿ. ನಮಸ್ತೆ, ನನ್ನ ಹೆಸರು ರೂಪಾ ಅಂತೇಳಿ. ಮೊದಲಿಗೆ ಕಾಂಗ್ರೆಸ್ ಅಂದರೆ ಸುಳ್ಳು, ಮೋಸ. ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖದ ಥರ. ಕಾಂಗ್ರೆಸ್ ಒಂದು ಕಡೆ ಆದರೆ ಮೋಸ ಮತ್ತು ಸುಳ್ಳು ಅನ್ನೋದು ಇನ್ನೊಂದು ಕಡೆದು. ಮೊದಲಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಮೊದಲಿಗೆ ಹೇಳಿದ್ರು. ಈಗ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ನಾನೊಬ್ಳು ಸಾಮಾನ್ಯ ಮಹಿಳೆ ಪ್ರಜೆಯಾಗಿ ಕೇಳ್ತೀನಿ ಸರ್, ನಾನಿರೋದು 9,000 ರೂಪಾಯಿ ಮನೆ ಬಾಡಿಗೆಯಲ್ಲಿ. ನಂದು ಕರೆಂಟ್ ಬಿಲ್ ಬರ್ತಾ ಇರೋದು 1,800 ರೂಪಾಯಿ, 1,900 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ನಾವೆಲ್ಲಿಂದ ತಂದು ಕಟ್ಟಬೇಕು ಅದನ್ನು? ಎಲ್ಲೋಯ್ತು ನಿಮ್ಮ ಯೋಜನೆ? ಮತ್ತೆ ಇನ್ನು ಬಸ್ಸಲ್ಲಿ ಫ್ರೀ ಅಂತಾರೆ. ನಿಮಗೆ ಇದು ಗೃಹ ಜ್ಯೋತಿ ಯೋಜನೆ ಸಿಗ್ತಾ ಇಲ್ಲ? ಇಲ್ಲ ಸಿಕ್ಕಿಲ್ಲ ಸರ್. ಆಮೇಲೆ
ಗೃಹಲಕ್ಷ್ಮಿನೂ ಯಾವ್ದನ್ನು ಬಂದಿಲ್ಲ ಬಿಡಿ, ಅದು ಬೇಡ ಹೋಗ್ಲಿ. ಮತ್ತೆ ಇನ್ನೊಂದು ಬಸ್ಸು ಫ್ರೀ ಕೊಟ್ಟಿದೀವಿ ಮಹಿಳೆಯರಿಗೆ, ಇವರು ಧರ್ಮಸ್ಥಳ ತನಕ ಹೋಗ್ತಾರೆ, ಅಲ್ಲಿ ತನಕ ಹೋಗ್ತಾರೆ, ಇಲ್ಲಿ ತನಕ ಹೋಗ್ತಾರೆ ಅಂತಾರೆ. ಮೊದಲಿಗೆ ನಮ್ಮ ಲೋಕಲ್ ಬೆಂಗಳೂರಲ್ಲಿ ಶಾಲಾ ಮಕ್ಕಳುಗಳಿಗೆ ಹತ್ತದಿಕ್ಕೆ ಬಸ್ಗಳಿಲ್ದಂಗೆ ಇನ್ ಟೈಮು ಸ್ಕೂಲ್ಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಆಮೇಲೆ ಗಂಡು ಮಕ್ಳುಗಳು ಹಿಂದ್ಗಡೆ ಫುಲ್ ಸೀಟ್ ಕೊನೆವರೆಗೂ ಹೆಣ್ಮಕ್ಳುಗಳ ಕೂತಿರ್ತಾರೆ, ಗಂಡು ಮಕ್ಳುಗಳಿಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಆಮೇಲೆ ಫ್ರೀ ಕೊಡ್ತಾ ಇದೀವಿ ಅಂತೇಳಿ ಬಸ್ ಟಿಕೆಟ್ಗಳ ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಕಾಳು ಕಡ್ಡಿ ರೇಷನ್ ಪ್ರತಿಯೊಬ್ರು, ನಾವೊಬ್ರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಒಂದು ಹೆಣ್ಣಾಗಿ ಯೋಚನೆ ಮಾಡೋದಾದ್ರೆ ಇವ್ರು ಏನು ಯೋಜನೆ ಕೊಟ್ಟಿದ್ದಾರೆ ನಮ್ಮನೆವರೆಗೂ ಯಾವುದು ಬಂದಿಲ್ಲ. ನಮ್ಮನೆ ಅಂತಲ್ಲ, ಅರ್ಧ ಮುಕ್ಕಾಲು ಭಾಗ ಎಲ್ಲೂ ಏನು ತಲುಪಿಲ್ಲ ಬಿಡಿ. ಆಮೇಲೆ ಅಕೌಂಟ್ಗೆ ಅಷ್ಟು ದುಡ್ಡು ಹಾಕ್ತೀವಿ ಇಷ್ಟು ದುಡ್ಡು ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಅಕೌಂಟ್ ಓಪನ್ ಮಾಡಿಸಿದ್ದೆ ಮೋದಿ ಸರ್ಕಾರದವರು, ಫ್ರೀ ಅಕೌಂಟ್ ಆಗಿ ಅಕೌಂಟ್ ಓಪನ್ ಮಾಡಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವ ಅಕೌಂಟ್ಗೂ ಯಾವ ದುಡ್ಡು ಯಾವುದು ಹೋಗಿಲ್ಲ. ಆಮೇಲೆ ನಲ್ಲಿಗಳು ಎಲ್ಲ ಹಳ್ಳಿಗಳಲ್ಲಿ ನಲ್ಲಿಗಳನ್ನ ಬಿಜೆಪಿ ಸರ್ಕಾರ ಇದ್ದಾಗ ಹಾಕ್ಸಿದ್ರು, ಅದ್ರಲ್ಲಿ ಇನ್ನೂ ಒಂದು ತೊಟ್ಟು ನೀರು ಇಲ್ಲಿವರೆಗೂ ಬಂದಿಲ್ಲ. ಮತ್ತೆ ಹೆಣ್ಮಕ್ಳು ಕನೆಕ್ಷನ್ ಕೊಡ್ಲಿಲ್ವಾ? ಕಲೆಕ್ಷನ್ ಕೊಡ್ಬೇಕಲ್ವಾ? ಆದ್ರೆ ಅವರ ಪ್ರಶ್ನೆ ಬಹಳ ಮುಖ್ಯವಾಗಿರುವಂತದ್ದು ಏನಂದ್ರೆ, ನಿಮ್ಮ ಯೋಜನೆಗಳು ಅನ್ನಭಾಗ್ಯದ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹ ಜ್ಯೋತಿ ಕೂಡ ತಲುಪ್ತಾ ಇಲ್ಲ. ಒಂದ್ ನಿಮಿಷ, ಇದ್ರೊಳಗೆ ಏನಾಗಿದೆ ಗೊತ್ತಾ, ಅನ್ನಭಾಗ್ಯ ಯೋಜನೆ ಇದೆಯಲ್ಲ, 5 kg ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ 5 kg ಪಡಿತರ ಎಲ್ಲರಿಗೂ ಕೊಡ್ಬೇಕಂತ ಬಂದಿದ್ದ ಕಾಯ್ದೆ, ಅದಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ, ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ತಗೊಂಡ್ಬಂದದ್ದು. ಅವಾಗಿನ್ನು ಮೋದಿ ಪ್ರಧಾನಮಂತ್ರಿ ಆಗಲಿ, 2014ರಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಆದದ್ದು ಒಂದು. ಎರಡನೇದು, ಗೋದಾಮಲ್ಲಿ ಅಕ್ಕಿ ಇದ್ರೂ ಕೂಡ ಅಕ್ಕಿ ಕೊಡದೇ ಇರತಕ್ಕಂತಹ ದುರದೃಷ್ಟ ಪರಿಸ್ಥಿತಿ ಇವತ್ತಿದೆ. ಕೇಂದ್ರ ಸರ್ಕಾರ ಹಂಗೆ ನಾಟಕ ಆಡ್ತಿದೆ. ಆದರೂ ಕೂಡ 5 ರೂಪಾಯಿ 5 kg ಕೊಟ್ಟು ಇನ್ನು 5 kgದು ಅಕ್ಕಿ ಏನು ಬೆಲೆ ಇದೆ ಅದನ್ನು 170 ರೂಪಾಯಿ ಪ್ರತಿ ಅಕೌಂಟ್ಗೆ ಆಗ್ತಾ ಇದ್ದಾರೆ. ಇಲ್ಲಿವರೆಗೂ DBTದಲ್ಲಿ ಅದು ಹೋಗ್ತಾ ಇದೆ. ನೀವು ಗೃಹ ಜ್ಯೋತಿನಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೋ 1,52,00,000 ಕುಟುಂಬಗಳಿಗೆ 0 ಬಿಲ್ ಹೋಗ್ತದೆ. 1,52,00,000 ಕುಟುಂಬಗಳಿಗೆ. ನೀವು ಅದರೊಳಗೆ ಇಲ್ಲಿ 53 ಲಕ್ಷದವ್ರು ಇರ್ಬೋದು, ನಿಮಗೆ ಬಂದಿಲ್ಲಲ್ಲಿ ಇರ್ಬೋದು. 200 ಯೂನಿಟ್ ವರೆಗೂ ಇರ್ತದೆ. 1,50,00,000 ಇನ್ನೊಂದು ಅಂಕಿಅಂಶ ನೋಡ್ಕೊಳ್ಳಿ, 1,52,00,000 ಮನೆಗಳಿಗೆ 0 ಬಿಲ್ ಹೋಗ್ತಾ ಇದೆ ಇವತ್ತು ಕೂಡ. ಆಮೇಲೆ ನಮ್ಗೆ ಗೊತ್ತಿದೆ ಅಂಕಿಅಂಶ, ನಿಮ್ಗೆ ಗೊತ್ತಿಲ್ಲ ಅಂತ ತಗೊಳ್ಳಿ. ಆಮೇಲೆ ಶಕ್ತಿ ಯೋಜನೆಯಲ್ಲಿ ಇವರು ಉದಾಹರಣೆ ಇತ್ತಲ್ಲ, ಆ ಮಹಿಳೆಯರು ಹೇಳಿದ ಉದಾಹರಣೆ ಇತ್ತಲ್ಲ 1 ವರ್ಷ ಮುಂಚೆದು. ಅವಾಗ ಇನ್ನು ಬಸ್ಗಳು ನಮ್ಮ ಸರ್ಕಾರ ಬಂದಿತ್ತಲ್ಲ, ಬಸ್ಗಳು ತಗೊಂಡಿರ್ಲಿಲ್ಲ, ಹಳೆ ಬಸ್ಗಳು ಹಂಗೆ ನಿಂತಿದ್ದು, ಡಿಪೋ ನಿಂತಿದ್ದು. ಈಗ ಬಸ್ಗಳು ಸಫಿಷಿಯೆಂಟ್ ಆಗಿದ್ದಾವೆ, ಮಕ್ಕಳು ಕೂಡ ಹತ್ಬೋದು, ವಯಸ್ಸಾದವರು ಹತ್ಬೋದು, ಮಹಿಳೆಯರು ಹತ್ಬೋದು, ಯುವಕರು ಹತ್ಬೋದು. ಯಾರಿಗೂ ಬಸ್ಗಳು ಕೊರತೆ ಅನ್ನೋದು ಕಳೆದ 4 ತಿಂಗಳಿಂದ ಒಂದು ಬಸ್ ಕೊರತೆ ಎಲ್ಲೂ ಆಗಿಲ್ಲ, ಯಾವ ಜಿಲ್ಲೆನಲ್ಲೂ ಆಗಿಲ್ಲ. ಅದು ಅಂಕಿಅಂಶ. ಆಮೇಲೆ ಈ ಗೃಹ ಜ್ಯೋತಿನಲ್ಲಿ ಇವ್ರ ಮನೆಗೆ ಬರ್ತಾ ಇಲ್ಲ ಅಂದ್ರೆ ಜಾಸ್ತಿ ಯಾರು ಉಪಯೋಗಿಸ್ತಾರೆ? 200 ಯೂನಿಟ್ ದಾಟಿರ್ತದಲ್ಲ, 1,900 ರೂಪಾಯಿ ಬರ್ತದೆ ಬಿಲ್ ಅಂದ್ರೆ 240, 250, 260 ಯೂನಿಟ್ ಆದ್ರೆ ಮಾತ್ರ 1,900 ಬರುತ್ತೆ, ಇಲ್ಲಾದ್ರೆ ಬರೋದಿಲ್ಲ. 200 ಯೂನಿಟ್ ಕಡಿಮೆ ಯಾರಿರ್ತದೆ ಅವರೆಲ್ಲರಿಗೂ 0 ಬಿಲ್ ಹೋಗ್ತಾ ಇದೆ. ಟೆಕ್ನಿಕಲಿನೂ ಕೂಡ ಇಶ್ಯೂಸ್ ಇಲ್ಲ ಗೃಹ ಜ್ಯೋತಿನಲ್ಲಿ. ಇನ್ನು ಗೃಹಲಕ್ಷ್ಮಿನಲ್ಲಿ 1,14,00,000 ಮಹಿಳೆಯರ ಖಾತೆಗೆ ಹಣ ಹೋಗಿದೆ. ಅದು ತಗೊಂಡಂತ ಮಹಿಳೆಯರು ಖುಷಿಯಾಗಿ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು, ಇದನ್ನು ನಿಲ್ಲಿಸಬೇಡಿ, ಬಿಜೆಪಿಗರು ಕೊಂಕು ಮಾಡ್ತಾರೆ, ಅವರು ಡೊಂಕ ಆಡ್ತಾರೆ, ಅವರ ವ್ಯಂಗ್ಯಕ್ಕೆ ನೀವು ದಯವಿಟ್ಟು ನಿಲ್ಲಿಸಬೇಡಿ ಅಂತ ಹೇಳಿ ಮಹಿಳೆಯರು ನಮಗೆ ಅಪೀಲ್ ಮಾಡ್ತಾರೆ. ಈಗ ನಟರಾಜ್ ಗೌಡ್ರು ಅಂಕಿಅಂಶಗಳನ್ನ ತುಂಬಾ ಕೋಟಿಗಟ್ಟಲೆ ಕೊಡ್ತಾರೆ. ಸಾಮಾನ್ಯ ಜನರು ಕೇಳಿಸಿದಾಗ ನಿಮ್ ಗ್ಯಾರಂಟಿನೂ ಬೇಡ, ಏನೂ ಬೇಡ, ನಮ್ಗೆ ರಸ್ತೆ ಹಾಕ್ರಪ್ಪ, ನೀರ್ ಕೊಡ್ರಪ್ಪ ಅಂತ ಹೇಳಿರುವಂತದ್ದು. ಈಗ ಲಾಸ್ಟ್ ಬಜೆಟ್ ನಲ್ಲಿ ಇವ್ರು ಸ್ಪೆಂಡ್ ಮಾಡಿರೋ ಇದ್ರಲ್ಲಿ ಯಾವ್ದಾದ್ರು ಒಂದು ಕಟ್ಟಡ ಕಟ್ಟಡ ಉದ್ಘಾಟನೆ ಆಗಿರೋದು ನೋಡಿದೀರಾ? ಶಂಕುಸ್ಥಾಪನೆ ಪೂರ್ಣ ಆಗಿರೋದು ನೋಡಿದೀರಾ? ಸರ್, ಅವ್ರ ಗ್ಯಾರಂಟಿಗೆ ಜನರು ಲೋಕಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, 19 ಸ್ಥಾನ ಕೊಟ್ಟಿದ್ದಾರೆ. ನಮ್ಗೆ 19 ಸ್ಥಾನ. ನೀವ್ ಹೆಂಗ್ ಹೋದ್ರಿ? 20 ಸ್ಥಾನಕ್ಕೆ ಹೋದ್ರಿ, ಜನ ಇಲ್ಲಿಂದ ಮಾಡಿದ್ರಲ್ಲಿ 19 ಹೆಚ್ಚಿದೆ ಅಂತ 27 ಹೇಳ್ಬೇಕು ನಾವು. ಹಾಗಾದ್ರೆ ರಾಷ್ಟ್ರದಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.